ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದು ಡೆಫಿನೆಟ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು. ಈ ಚಿಕನ್ ಚಾಪ್ಸ್ ಅಂತೂ ಈ ಚಳಿಗಾಲದಲ್ಲಿ ತಿಂತಾ ಇದ್ರೆ ಮತ್ತೆ ಮತ್ತೆ ಬೇಕು ಬೇಕು ಅನಿಸುತ್ತೆ. ಎಂಥ ಮಕ್ಳಿಗೂ ಕೂಡ ಇಷ್ಟ ಆಗೋಂಥ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿದ್ರಂತೂ ನೀವಂತೂ ಪದೇ ಪದೇ ಮಾಡ್ಕೊಂಡು ತಿಂತಾನೇ ಇರ್ತೀರಾ, ಅಷ್ಟು ಚೆನ್ನಾಗಿತ್ತು. ಈ ಚಿಕನ್ ಚಾಪ್ಸ್ ಅಂತೂ ಸಕ್ಕತ್ತಾಗಿದೆ, ಅನ್ನಕ್ಕೂ ಒಳ್ಳೆ ಕಾಂಬಿನೇಷನು. ಈ ಮಕ್ಕಳುಗಳು ಖಾರ ಖಾರ ಅಂತಲೇ ಇರ್ತಾರೆ, ಈ ಖಾರ ಇಲ್ಲದೇ ಇರೋ ಥರ ರೆಸಿಪಿ ಅದು ತುಂಬ ಚೆನ್ನಾಗಿರಬೇಕು, ಬಾಯಿಗೂ ಕೂಡ ಸಖತ್ತು ಇಷ್ಟ ಆಗಬೇಕು ಅನ್ನೋ ರೆಸಿಪಿ ಬೇಕು ಅಂತಂದರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಚಿಕನ್ ರೆಸಿಪಿ ಜೊತೆ ಬಂದಿದ್ದೀನಿ. ಸಕ್ಕತ್ತಾಗಿದೆ ಈ ಚಿಕನ್ ರೆಸಿಪಿ. ಒಮ್ಮೆ ಟ್ರೈ ಮಾಡಿದ್ರೆ ನೀವಂತೂ ಫಿದಾ ಆಗೋದು ಗ್ಯಾರಂಟಿ. ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಬೆಳ್ಳುಳ್ಳಿ, ಚಕ್ಕೆ, ಶುಂಠಿ, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಕೊತ್ತಂಬರಿನ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡ್ಕೊತೀವಲ್ವ, ಅದ್ರ ಜೊತೆಗೆ ಒಂದು ಸ್ವಲ್ಪ ಆಪ್ಷನಲ್ ಆಗಿ ಈರುಳ್ಳಿ ಹಾಕ್ಕೊಬೇಕಷ್ಟೇ. ಒಂದೆರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ, ಇನ್ನೂ ಜಾಸ್ತಿನೇ ಒಂದು ಸ್ವಲ್ಪ ಫುಲ್ ಗೋಲ್ಡನ್ ಬ್ರೌನ್ ಬರೋ ತನಕನೇ ಫ್ರೈ ಮಾಡಬೇಕು. ಈ ಚಿಕನ್ ರೆಸಿಪಿಗೆ ಈ ಥರ ಫ್ರೈ ಮಾಡಿದ್ರೇ ಚೆನ್ನಾಗಿರೋದು. ಇವಾಗ ಗೋಲ್ಡನ್ ಬ್ರೌನ್ ಬಂದಿದ್ದಾದಮೇಲೆ ಚಿಕನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಅರಿಶಿನ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದಾದಮೇಲೆ ಒಂದೆರಡು ಸೆಕೆಂಡ್ ಆದಮೇಲೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದ್ರ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು. ನನಗಂತೂ ತುಂಬ ಇಷ್ಟ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ ಒಟ್ಟು ಹಾಕ್ಕೊಂಡ್ರೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಅದು ಸ್ವಲ್ಪ ನೀರು ಬಿಡೋ ತನಕ ಹಾಗೆ ಫ್ರೈ ಮಾಡಿಕೊಂಡು ಗೋಬಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ ರೆಸಿಪಿಗೆ ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ ಈ ಗೋಬಿ, ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಗೋಬಿನ, ನನ್ನ ಫ್ರೆಂಡ್ ಹೇಳಿದ್ರು ಅಂತ ಟ್ರೈ ಮಾಡಿದೆ, ಸಕ್ಕತ್ತಾಗಿತ್ತು. ಅವ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಯಾಕಂದರೆ ಗೋಬಿಲಿ ಮತ್ತು ಚಿಕನಲ್ಲಿ ನೀರು ಬಿಟ್ಕೊಳ್ಳೋ ಥರ ಬಿಡಬೇಕು. ಅದು ನೀರು ಬಿಟ್ಕೊಳ್ಳೋದು ಕಾಣಿಸ್ತಾ ಇದೆ ನೋಡಿ, ಆ ಥರ ನೀರು ಬಿಟ್ಕೊಂಡ್ರೇ ಈ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಗ್ರೇವಿ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ಚಪಾತಿ ರೊಟ್ಟಿ ಇದಕ್ಕೆಲ್ಲ ಮಾಡ್ಕೊತೀವಲ್ವ, ಆ ಥರ ಬೇಕಿದ್ರೂ ಮಾಡ್ಕೊಬೋದು. ಅಂದರೆ ಸ್ವಲ್ಪ ಗೊಜ್ಜು ಥರ ಬೇಕಿದ್ರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಥರ ಬೇಕು ಅಂದರೆ ನೀರು ಆ್ಯಡ್ ಮಾಡೋಂಗಿಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಎಲ್ಲ ರುಬ್ಕೊಂಡಿದ್ವಲ್ವ, ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಅದರ ನೀರೆಲ್ಲ ರಸ ಎಲ್ಲ ಚಿಕನಿಗೆಲ್ಲ ಇಳ್ಕೊಳ್ಳೋ ಥರ ಒಂದೆರಡು ರೌಂಡ್ ಬೇಯೋ ತನಕ ಸುಮ್ಮನೆ ಇದ್ದು, ಆಮೇಲೆ ಒಂದೆರಡು ಟೊಮೊಟೊ ತೋರಿಸಿದ್ನಿ ಅಲ್ವಾ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡು ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿಕೊಂಡು ಗಟ್ಟಿ ಇರೋ ಥರನೇ ಹಾಕ್ಕೊಳ್ಳೋಣ. ಯಾವುದೇ ರೀತಿ ನೀರು ಹಾಕ್ಕೊಂಡಿಲ್ಲ ನಾನು, ಚಿಕನಲ್ಲೇ ಇಷ್ಟೊಂದು ನೀರು ಬಿಟ್ಕೊಂಡಿರೋದು. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಗರಂ ಮಸಾಲ, ಚಿಕನ್ ಚಾಪ್ಸ್ ಪೌಡರು, ಹಾಗೆಯೇ ಒಂದು ಸ್ವಲ್ಪ ಮಟನ್ ಸಾಂಬಾರು ಪೌಡರು 3 ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅಷ್ಟೇ, ಖಾರಕ್ಕೆ ಇನ್ನೇನು ಹಾಕ್ತಾಯಿಲ್ಲ ನಾನು. ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅದೇನು ಹಾಕಿಲ್ಲ, ಇಷ್ಟೇ ಹಾಕಿರೋದು. ನೀವು ನೀರು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಚಪಾತಿಗೆ ಮತ್ತು ರೊಟ್ಟಿಗೆ ಅಂತ ಅಂದರೆ ನೀರು ಹಾಕೋದು ಬೇಡ. ನಾನು ಅನ್ನಕ್ಕೆ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಳ್ಳಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀರು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಅಷ್ಟು ಟೇಸ್ಟ್ ಬರೋಲ್ಲ. ಮತ್ತು ಚಿಕನ್ನ ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೆಟರ್, 1 ವಿಜಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಪ್ಯಾನಲ್ಲಿ ಮಾಡ್ಕೊತಾ ಇದ್ದೀನಿ. ಪ್ಯಾನಲ್ಲಿ ಬೇಡ, ಕುಕ್ಕರಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಇಷ್ಟೇ ನೋಡಿ, ಇಷ್ಟೇ ರೆಸಿಪಿ. ಸಖತ್ ಈಸಿ ರೆಸಿಪಿ. ಈ ರೆಸಿಪಿ ಮಿಸ್ ಮಾಡಿಕೊಂಡ್ರೆ ನೀವು ನಾನ್ ವೆಜ್ ತಿಂದೇ ಇಲ್ಲ ಅನ್ನೋದು ಭಾವಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದು ಗೀ ರೆಸಿಪಿ ಬೇಕಿದ್ರೂ ಆಗುತ್ತೆ, ಮತ್ತು ಅನ್ನಕ್ಕೆ ಬೇಕಾದರೂ ಆಗುತ್ತೆ. ಒಳ್ಳೆ ಕಾಂಬಿನೇಷನ್, ಯಾವುದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ನು. ಬಾಯಂತೂ ಹಾಳಾಗಿದ್ದಾಗ ಈ ಚಿಕನ್ ರೆಸಿಪಿ ಕೊಟ್ಬಿಟ್ರೆ ಎಷ್ಟು ಬೇಕಿದ್ರೂ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಬಾಯ್ ಆಲ್.